ಇವತ್ತು ನಿಮಗೆ ಎಣ್ಣೆ ಹಾಕಿ ಪೆಪ್ಪರ್ ಚಿಕನ್ ಮಾಡಿ ತೋರಿಸ್ತೀನಿ ಪೃಥ್ವಿ. ಫಸ್ಟ್ ಸ್ಟವ್ ಹಚ್ಕೊಳ್ಳೋಣ. ಒಂದು ಡ್ರಾಪ್ ಎಣ್ಣೆ ಇಲ್ಲದೆ ನಿಮಗೆ ಚಿಕನ್ ಪೆಪ್ಪರ್ ಫ್ರೈ, ಯಾಕಂದರೆ ಚಿಕನಲ್ಲೇ ನಿಮಗೆ ನ್ಯಾಚುರಲ್ ಆಗಿ ಫ್ಯಾಟ್ ಇರುತ್ತೆ, ಸೊ ಅದೇ ಸಾಕಾಗುತ್ತೆ. ಒಂದು ಪ್ರಾಡಕ್ಟಲ್ಲಿ ಇದು ನೋಡಿ, ಈ ಕಟ್ಲೆಟ್ ವಿಂಡೋ ಬಂದರೆ ನಿಮಗೆ ಪ್ರೀ ಹೀಟು, ಓಕೆನಾ? ಇದನ್ನ ಇಲ್ಲಿ ಫಿಕ್ಸ್ ಮಾಡಿ ತೋರಿಸ್ತೀನಿ ನಾನು. ಈ ಏಮ್ಸಿನ ಯಾವಾಗಲೂ ನಿಮ್ಮ ಕಡೆಗೆ ಇಟ್ಕೊಳ್ಳಿ, ಆವಾಗ ಈಸಿಯಾಗಿ ನಿಮಗೆ ಫಿಕ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಸೌಂಡ್ ಬರ್ತಾ ಇದೆ ಈಗ ನೋಡಿ. ಇವಾಗ ಇಲ್ಲಿಗೆ ಬಂದ ತಕ್ಷಣ ನಿಮಗೆ ಸೌಂಡ್ ಬರ್ತಾ ಇದೆ. ಇದನ್ನು ಇವಾಗ ರಿಮೂವ್ ಮಾಡೋಣ, ಆಫ್ ಮಾಡಿಬಿಡೋಣ. ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ, ಓಕೆನಾ? ಇಲ್ಲಿ ನೋಡಿ, ಅದು 60ಗೆ ಬಂದಿರೋದಕ್ಕೂ ನೋಡಿ ಕಟ್ಲೆಟ್ ವಿಂಡೋ, ಇಲ್ಲೂ ಕಟ್ಲೆಟ್ ವಿಂಡೋಗೆ ಬಂದಿದೆ, ಇಲ್ಲೂ ಕಟ್ಲೆಟ್ ವಿಂಡೋಗೆ ಬಂದಿತ್ತು. ಚಿಕನ್ ಹಾಕಿ ಒಂದು 2 ನಿಮಿಷ ಮುಚ್ಚಿಬಿಡೋಣ ಕಣಪ್ಪ. ಅಲ್ಲಿಗೆ ಬಂದಾಗ ನಾವು ಮತ್ತೆ ಓಪನ್ ಮಾಡಿ ಒಂದ್ಸರಿ ಎಲ್ಲ ತಿರುಗಿಸಿ ಎಲ್ಲ ನಾವು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನೆಲ್ಲ ಹಾಕೋಣ. ಇದು ಟರ್ನಿಂಗ್ ಮೋಡ್ ಅಂತೀವಿ. ಇಲ್ಲಿಗೆ ಬಂದಾಗ ಒಂದ್ಸರಿ ಓಪನ್ ಮಾಡಿ ನಾವು ಇದನ್ನು ತಿರುಗಿಸ್ಕೋಬೋದು. ಓಕೆ ನೋಡಿ, ಚಿಕನ್ ಪೀಸ್ ಎಲ್ಲ ನಾವು ಎಣ್ಣೆ ಹಾಕಿರಲಿಲ್ಲ, ಇದನ್ನೆಲ್ಲ ಹಾಕ್ತೀನಿ. ಅದು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆ್ಯಕ್ಚುಲಿ ಇಷ್ಟೊಂದು ಎಣ್ಣೆ ಹಾಕಿದೆ ನೀವು ಚಿಕನ್ ಇಷ್ಟು ಬಿಸಿಯಾಗಿರೋ ಪಾತ್ರೆಗೆ ಹಾಕಿದರೆ ಏನಾಗ್ತಾ ಇತ್ತು? ಏನಿಲ್ಲ, ಸೀದು ಹೋಗ್ತಾ ಇತ್ತು ಎಲ್ಲ. ಚಿಕನ್ ಹಾಕಿದರೆ ನೀವು ಎಲ್ಲ ಮೆತ್ಕೊಂಡ್ಬಿಡ್ತಾ ಇತ್ತು ಅಲ್ವಾ, ಅಂಟ್ಕೊಂಡ್ಬಿಡ್ತಾ ಇತ್ತು. ಇದು ಹಾಗಲ್ಲ. ಸ್ವಲ್ಪ ಉಪ್ಪು ಹಾಕ್ಬಿಡೋಣ, ರುಚಿಗೆ ಬೇಕಲ್ಲ ಉಪ್ಪು. ಹಾಕ್ಬಿಟ್ಟು ಎಲ್ಲನೂ ಒಟ್ಟಿಗೆ ಇನ್ನೊಂದು ಕಾಲು ಸೊ ಟೋಟಲಿ ಏನೇನು ಐಟಮ್ಸ್ ಇದೆ ಅದನ್ನೆಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡೋದಷ್ಟು. ಇವಾಗ ಈ ಒಂದು ಸೆಕ್ಯೂರ್ ಕ್ವಿಕ್ ಲೀಡರ್ ಮುಚ್ಚಿಬಿಡೋಣ. ಸೆಕ್ಯೂರ್ ಕ್ವಿಕ್ ಲೀಡರ್ ಸೆಕ್ಯೂರ್ ಆಗು ಇರುತ್ತೆ, ಫಾಸ್ಟ್ ಆಗೋ ಕ್ವಿಕ್ ಆಗೋ ಆಗುತ್ತೆ, ಅಂದರೆ ಫಾಸ್ಟ್ ಆಗೋ ಆಗುತ್ತೆ, ಸೇಫ್ಟಿ ಆಗೋ ಇರುತ್ತೆ ಅಂದ್ಬಿಟ್ಟು ಇವಾಗ ನಾವು ಇದು ಒಂದು ಆಡಿಯೋ ಥರ್ಮನ ಸೆಟ್ ಮಾಡಿ ಇಡೋಣ. ಇದಕ್ಕೂ ಕೂಡ ಆಡಿಯೋ ಥರ್ಮ ಸೆಟ್ ಮಾಡಿಟ್ರೆ ಬೇಕು. ಸ್ಟೀಮ್ ಮಾಡುವಾಗ ಸ್ಟೀಮ್ ವಿಂಡೋ ಇಡಬೇಕು. ನೋಡಿ, ಸಾಫ್ಟ್ ಬಂದಿದೆ ಅಲ್ಲ. ಈಗ ಸಾಫ್ಟು ಮತ್ತು 1 ಮಿನಿಟ್ ಸೆಟ್ ಮಾಡೋಣ. ಚಿಕನ್ಗೆ 1 ನಿಮಿಷ ಸಾಕಾ? ಸಾಫ್ಟು 1 ಮಿನಿಟ್ ಅಂತ ಇಟ್ಟಾಗ ಸಾಕಾಗುತ್ತೆ ನಿಮಗೆ. ಇವಾಗ ನೋಡಿ, ನಾವು ಶುರು ಮಾಡಿದ ತಕ್ಷಣ 10 ಮಿನಿಟ್ಸ್ ಬರುತ್ತೆ, ನಾವು 1 ಮಿನಿಟ್ಗೆ ಲೆಸ್ ಮಾಡ್ಕೊಳ್ಳೋಣ. ಲೆಸ್ ಮಾಡಬೇಕು, ಓಕೆ. ಸಾಫ್ಟು 1 ಮಿನಿಟ್. ಆ್ಯಕ್ಚುಲಿ ನೀವು ಈ ಥರ ಒಂದು ಕುಕ್ ಮಾಡೋವಾಗ ಪೆಪ್ಪರ್ ಚಿಕನ್ ಮಾಡೋವಾಗ ನೀವು ಎಷ್ಟು ಎಣ್ಣೆ ಹಾಕ್ತಾರೆ ಯೂಶಲಿ ಒಂದು 3 to 4 ಸ್ಪೂನ್ಸ್ ಬೇಕಾಗುತ್ತೆ. 3 ಇಂದ 4 ಸ್ಪೂನ್ ಎಣ್ಣೆ ಹಾಕ್ತಾರೆ. ಇವತ್ತು ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕಿಲ್ಲ. ಟೇಸ್ಟ್ ನೋಡಿ, ಮತ್ತು ನಿಮಗೆ ತಳ ಕೂಡ ಹತ್ಕೊಂಡಿಲ್ಲ, ನೋಡಿದ್ದೀರಲ್ಲ, ತಳ ಹತ್ತಿಲ್ಲ. ಟೇಸ್ಟ್ ನೋಡಿ, ಏನಾದರೂ ಡಿಫ್ರೆನ್ಸ್ ಬರುತ್ತಾ ಅಥವಾ ಅದಕ್ಕಿಂತ ಟೇಸ್ಟಿ ಆಗಿದೆಯಾ, ನೀವು ಟೇಸ್ಟ್ ಮಾಡಿ ಹೇಳ್ಬೋದು. ಖಂಡಿತ. ಈ ಸೌಂಡ್ ನೋಡಿ, ಮೈನಸ್ ತೋರಿಸ್ತಾ ಇದೆ ನಿಮಗೆ, ಅಲಾರಾಮ್ ಥರ ಸೌಂಡ್ ಬರ್ತಾ ಇದೆ ಅಲ್ಲ. ಈ ಮೈನಸ್ ತೋರಿಸೋವಾಗ ನೀವು ಫ್ಲೇಮ್ನ ಕಡಿಮೆ ಮಾಡಿ ಅಂತ. ನೀವೀಗ ಫ್ಲೇಮ್ನ ಕಡಿಮೆ ಮಾಡಬೇಕು. ಕಡಿಮೆ ಮಾಡೋದು, ಓಕೆ. ಅಥವಾ ಯಾವ್ದಾದ್ರು ಇದೊಂದು ಪ್ರೆಸ್ ಮಾಡಿದ್ರೆ ಸ್ಟಾಪ್ ಆಗುತ್ತದೆ. ಓಕೆ. ಮುಂಚೆನೇ ಇವಾಗ ಇಲ್ಲಿಂದ ಒಂದು ನಿಮಿಷ ತಗೊಳುತ್ತೆ ಕುಕ್ ಆಗೋಕ್ಕೆ ಅಲ್ವಾ, ಈ ಸೌಂಡ್ ಬಂದಮೇಲೆ? ಇಲ್ಲ ಮೇಡಮ್, ಇದು ಫ್ಲೇಮ್ ಜಾಸ್ತಿ ಆಯಿತು, ಕಡಿಮೆ ಮಾಡಿ ಅಂದ್ಬಿಟ್ಟು ಆಗೋಯ್ತು. ಸಾಫ್ಟ್ 1 ಮಿನಿಟ್ ಆದಮೇಲೆ 0 ಬಂತು. ಈಗ ಅಲಾರಾಮ್ ಥರ ಸೌಂಡ್ ಬರ್ತಿದೆ ನೋಡಿ, ಆ ಸೌಂಡ್ ಬಂದಮೇಲೆ ನಾವು ಆಫ್ ಮಾಡ್ಬೋದು. ಕೇಳಿಸ್ತಾ? ಓಕೆ. ಕಂಪ್ಲೀಟ್ ಆಗಿದೆ. ಈಗ ಚಿಕನ್ ಕಂಪ್ಲೀಟ್ ಆಗಿದೆ, ಸ್ಟವ್ನ ಆಫ್ ಮಾಡೋಣ. ಓಕೆ. ಅದಕ್ಕೆ ಮುಂಚೆ ಆಡಿಯೋ ಥರ ಆಫ್ ಮಾಡೋಣ. ಹಿಂಗೆ ಲಾಂಗ್ ಪ್ರೆಸ್ ಮಾಡಿದಾಗ ಆಡಿಯೋ ಥರ ಆಫ್ ಆಗುತ್ತೆ. ಓಕೆ. ಹಾಕ್ಬೇಕು, ರೋಸ್ಟ್ ಮಾಡಬೇಕು, ಎಲ್ಲ ಮಾಡಬೇಕು ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಟೈಮ್ ಸೇವ್ ಆಯಿತು, ಗ್ಯಾಸ್ ಸೇವ್ ಆಯಿತು, ಟೇಸ್ಟ್ ಚೆನ್ನಾಗಿದೆ. ಇದೊಂಥರ ಸ್ಟೀಮಲ್ಲಿ ಕುಕ್ ಆಗಿದೆ, ಅದರಲ್ಲಿರೋ ನೀರಲ್ಲೇ, ಅದರಲ್ಲಿರೋ ಆಯಿಲಲ್ಲೇ ಕುಕ್ ಆಗಿದೆ. ಸೊ ಅದೊಂದು ಪ್ಲಸ್ ಪಾಯಿಂಟ್, ತುಂಬ ಚೆನ್ನಾಗಿದೆ. ನಾವು ಪ್ರತಿಯೊಂದು ಕುಕ್ಕಿಂಗು ಹಾಗೆ ಪೃಥ್ವಿ ನ್ಯಾಚುರಲ್ ಆಗಿ ತಿಂತೀವಿ. ನಾವು ಯಾವುದೇ ಅಡುಗೆ ಮಾಡಲಿ, ಒಂದು ರೈಸ್ ಮಾಡಲಿ, ನೀವು ಚಿಕನ್ ಮಾಡಿ, ಮಟನ್ ಮಾಡಿ, ಸ್ವೀಟ್ ಮಾಡಿ, ನ್ಯಾಚುರಲ್ ಆಗಿ ತಿಂತೀವಿ. ಹೌದು. ಇವಾಗ ಚಿಕನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾನು ನಿಮಗೆ ಬೇಕಿಂಗ್ ಮಾಡಿ ತೋರಿಸ್ತೀನಿ. ಎಗ್ಲೆಸ್ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ. 10 ಮಿನಿಟ್ಸ್ ಸಾಕಾಗುತ್ತೆ. ಇವಾಗ ಯೂಶಲಿ ಕೇಕ್ ಮಾಡ್ತೀವಿ ಅಂದರೆ ನಾವು 1 ಅವರ್ ಬೇಕು. ನಿಮ್ಮ ಪ್ರಾಡಕ್ಟಲ್ಲಿ ಏಮ್ಸಿಲ್ ಎಷ್ಟು ಟೈಮ್ ತಗೊಳ್ಳೋದು? ಓನ್ಲಿ 10 ಮಿನಿಟ್ಸ್. ಹೌದಾ?